ರಾಜಕುಮಾರ ರಾಮಚಂದ್ರನಿಗೆ ಅಮಾತ್ಯ ಸುಮಂತ್ರನ ಪ್ರಣಾಮಗಳು. ಅಮಾತ್ಯರೇ, ವಂದನೆಗಳು. ದಯಮಾಡಿ ಆಸೀನರಾಗಿ. ನನ್ನಿಂದೇನಾಗಬೇಕೆಂದು ಆಜ್ಞೆ ಆಗಲಿ. ಅಮಾತ್ಯರೇ, ತಾವು ಹಿರಿಯರು, ನಮ್ಮ ತಂದೆಯವರ ಪರಮಾಪ್ತರು. ತಮ್ಮ ಮೇಲೆ ತಂದೆ ಸಮಾನ ಗೌರವವಿದೆ. ದಯಮಾಡಿ ಆಸೀನರಾಗಿ. ಆಗಲಿ ರಾಮಚಂದ್ರ. ಅಯೋಧ್ಯೆಯ ರಾಜವಂಶದ ಆಶ್ರಯದಾತನಾದ ಈ ಅಮಾತ್ಯನು ರಘುವಂಶದ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಸೇವೆ ಸಲ್ಲಿಸಲು ಬದ್ಧನಾಗಿದ್ದಾನೆ. ಅದು ನಮ್ಮ ಭಾಗ್ಯ, ತಮ್ಮ ಉದಾತ್ತತೆ. ಅಮಾತ್ಯರೇ, ಈ ರಾಜ್ಯದ ಸಂತೋಷ, ಸುಲಲಿತ ಆಡಳಿತ ಕ್ರಮ, ಸುರಕ್ಷತೆ ಎಲ್ಲವೂ ತಮ್ಮ ಬುದ್ಧಿವಂತಿಕೆ, ದೂರದೃಷ್ಟಿಯಿಂದ ನಡೆದು ಬಂದಿದೆ. ಇನ್ನು ಮುಂದೆ ಕೂಡ ನಮ್ಮ ತಂದೆಯವರ ಸಹಾಯಕನಾಗಿ ಅಯೋಧ್ಯೆಯ ರಾಜರಕ್ಷಣೆ, ಪ್ರಜಾರಕ್ಷಣೆ ಕಾರ್ಯವನ್ನು ನಿರ್ವಹಿಸಬೇಕು ಎಂದು ತಮ್ಮಿಂದ ಕೆಲವು ಕಾರ್ಯವನ್ನು ನಾನು ನಿರೀಕ್ಷಿಸುತ್ತಿದ್ದೇನೆ. ಅಗತ್ಯವಾಗಿ ನನ್ನಿಂದೇನಾಗಬೇಕೆಂದು ಹೇಳಿ. ಅಮಾತ್ಯರೇ, ಪ್ರಜೆಗಳ ಸಮಸ್ಯೆಗಳು, ಅಗತ್ಯಗಳು ಪ್ರಜಾಪಾಲಕರಾದವರು ಸತತವಾಗಿ ತಿಳಿಯುತ್ತಾ ಇರಬೇಕು. ಇದನ್ನು ತಿಳಿಯಬೇಕು ಎಂದರೆ ನಗರದಲ್ಲಿ ಚಾರರು ಸಂಚರಿಸುತ್ತಾ ಪ್ರಜಾಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ನಮಗೆ ಒಪ್ಪಿಸಬೇಕು. ಆಗ ಪ್ರಜೆಗಳ ಕ್ಷೇಮಕ್ಕಾಗಿ ಅಗತ್ಯವಾದ ಕ್ರಮವನ್ನು ತೆಗೆದುಕೊಳ್ಳಲು ನಮಗೆ ಸುಲಭವಾಗುತ್ತದೆ. ಪ್ರಜೆಗಳ ಸಂಕಟವನ್ನು ಚಾರರಿಂದ ನಾವೇ ತಿಳಿದು ಅದನ್ನು ಪರಿಹಾರ ಮಾಡುವುದು ಒಳ್ಳೆಯದು ಎಂದು ನನ್ನ ಭಾವನೆ. ತಮ್ಮ ಆಲೋಚನೆ ರಾಜ್ಯದ ಕ್ಷೇಮ ದೃಷ್ಟಿಯಿಂದ ಅತ್ಯಂತ ಸೂಕ್ತವಾಗಿದೆ. ನಾನು ಕೆಲವು ವಿಷಯ ಸಂಗ್ರಹಣ ನಿಪುಣ ಚಾರರನ್ನು ಈ ಕೂಡಲೇ ಈ ಕಾರ್ಯಕ್ಕೆ ನಿಯೋಜಿಸುತ್ತೇನೆ. ಅವರಿಂದ ಕಾಲಕಾಲಕ್ಕೆ ರಾಜ್ಯದ ಕ್ಷೇಮ, ಪ್ರಜಾಭಿಪ್ರಾಯಗಳನ್ನು ತಿಳಿಯುವ ವ್ಯವಸ್ಥೆಯನ್ನು ಮಾಡುತ್ತೇನೆ. ಆಗಲಿ ಅಮಾತ್ಯರೇ, ಪ್ರಜಾಭಿಪ್ರಾಯವನ್ನು ಕೇಳಲು ನಾನು ಕಾತುರದಿಂದಿದ್ದೇನೆ. ಅತ್ತೆಯವರಿಗೆ ಪ್ರಣಾಮಗಳು. ಸೀತೆ, ದೀರ್ಘ ಸುಮಂಗಲಿ ಭವ. ಕುಳಿತುಕೋ. ಸೀತೆ, ನೀನು ಎಷ್ಟು ಬೇಗ ನನಗೆ ಹತ್ತಿರದವಳಾಗಿಬಿಟ್ಟೆ. ನಿನ್ನನ್ನು ಪ್ರತಿದಿನ ನೋಡಬೇಕು, ನಿನ್ನೊಡನೆ ಮಾತನಾಡಬೇಕು ಎಂಬ ಹಂಬಲ ನನಗೆ. ಎಷ್ಟೋ ವರ್ಷಗಳಿಂದ ನೀನು ನನ್ನ ಜೊತೆಯಲ್ಲಿಯೇ ಬೆಳೆದೆಯೇನೋ ಎಂಬ ಭಾವನೆ ನನ್ನಲ್ಲಿ ಉಂಟಾಗುತ್ತಿದೆ. ಮಾತಾಮಯಿ, ಅದು ನಿಮ್ಮ ವಿಶ್ವಾಸದ ಫಲ. ಆ ವಿಶ್ವಾಸಕ್ಕೆ ನಿನ್ನ ಸದ್ಗುಣಗಳೇ ಕಾರಣ. ನಿನ್ನಲ್ಲಿ ಸಂತೋಷ ಹಂಚಿಕೊಂಡರೆ ಇನ್ನೂ ಹೆಚ್ಚು ಸಂತೋಷವಾಗುತ್ತದೆ. ದುಃಖವನ್ನು ಹಂಚಿಕೊಂಡರೆ ಮನಸ್ಸಿಗೆ ಸಮಾಧಾನವಾಗುತ್ತದೆ. ಮಾತಾಮಯಿ, ತಮ್ಮ ಸಂತೋಷದ ವಿಚಾರ ತಿಳಿದರೆ ನಾನೂ ಆನಂದ ಪಡುತ್ತೇನೆ. ಆದರೆ ತಮ್ಮಲ್ಲಿ ನೋವಿನ ವಿಚಾರವಿದ್ದು ಅದು ನನ್ನೊಂದಿಗೆ ಹೇಳಿ ಸಮಾಧಾನ ಪಡುವಂಥ ಪರಿಸ್ಥಿತಿ ಎಂದಿಗೂ ಬರುವುದಿಲ್ಲ ಎಂದು ನಾನು ತಿಳಿದಿದ್ದೇನೆ. ಇದು ಇಂದು ಬಂದಿರುವ ನೋವಿನ ವಿಚಾರವಲ್ಲ ಸೀತೆ, ಈಗಾಗಲೇ ಇರುವ ನೋವಿನ ವಿಚಾರ. ಹಿಂದಿನಿಂದಲೂ ಅನುಭವಿಸುತ್ತಿರುವ ನೋವಿನ ವಿಚಾರ. ಮಾತಾಮಯಿ, ಮಹಾರಾಣಿಯಾದ ತಮಗೂ ದುಃಖವಿದೆಯೇ? ಏಕಿರಬಾರದು ಸೀತೆ? ಮಹಾವಂಶದ ಮಹಾರಾಜರ ಮಹಾರಾಣಿ ಎಂದ ಕೂಡಲೇ ನನಗೆ ದುಃಖವೇ ಇರಬಾರದೆಂದೇನೂ ಇಲ್ಲವಲ್ಲ. ಯಾವ ಸತಿಯು ತನ್ನ ಪತಿಗೆ ಇನ್ನೊಂದು ವಿವಾಹವಾಗುವುದನ್ನು ಸಹಿಸುವುದಿಲ್ಲ. ಹಾಗಾದರೆ ಈ ಅರಮನೆಗೆ ರಾಣಿ ಸುಮಿತ್ರಾದೇವಿಯವರು, ರಾಣಿ ಕೈಕೇಯಿಯವರು ಬಂದದ್ದು ನಿಮ್ಮ ದುಃಖಕ್ಕೆ ಕಾರಣವೇ? ಸುಮಿತ್ರೆ ಬಗ್ಗೆ ಹೇಳಿದ ಮಾತುಗಳನ್ನೇ ಕೈಕೇಯಿ ಬಗ್ಗೆ ಹೇಳಲಾರೆ. ಸುಮಿತ್ರೆ ನನ್ನ ನಂತರ ಈ ಮನೆಗೆ ರಾಣಿಯಾಗಿ ಬಂದವಳು. ನನಗೆ ಸಹೋದರಿಯೇ ದೊರಕಿದಂತಾಯಿತು. ಅವಳ ಸದ್ಗುಣಗಳಿಂದ ನನ್ನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತಿದ್ದಳು. ಆದರೆ
ಕೈಕೇಯಿ ಹಾಗಲ್ಲ. ಕೈಕೇಯಿ ರಾಣಿಯಾಗಿ ಬಂದಾಗ ನನಗಾಗಲಿ ಸುಮಿತ್ರೆಗಾಗಲಿ ಸೋದರಿ ಸಿಕ್ಕಳಲ್ಲ ಎಂಬ ಭಾವನೆ ಬರಲೇ ಇಲ್ಲ. ಒಬ್ಬ ಸವತಿ ಸಿಕ್ಕಳಲ್ಲ ಎಂಬ ನೋವು ಉಂಟಾಯಿತು. ಅದಕ್ಕೆ ಕಾರಣ ಕೈಕೇಯಿ ನಡವಳಿಕೆ. ಮಹಾರಾಜರ ಪ್ರೇಮ, ಐಶ್ವರ್ಯ, ವೈಭವ ಎಲ್ಲವೂ ತನಗೆ ಮಾತ್ರ ಲಭಿಸಬೇಕು ಎಂಬ ಸ್ವಾರ್ಥ. ಆ ಸ್ವಾರ್ಥದಿಂದ ನನಗೆ ಸುಮಿತ್ರೆಗೆ ಬಹಳ ಸರಿ ನೋವನ್ನು ತಂದಿತು. ನಾನು ಸುಮಿತ್ರೆ ಒಬ್ಬರಿಗೊಬ್ಬರು ಸಮಾಧಾನ ಮಾಡಿಕೊಂಡು ಸುಮ್ಮನ. ಈಗ ಅದೇ ಭಾವನೆ ನಿನ್ನಲ್ಲಿ ನನಗೆ ಉಂಟಾಗುತ್ತಿದೆ. ನನ್ನ ನೋವುಗಳನ್ನು ನಿನ್ನ ಬಳಿ ಹಂಚಿಕೊಳ್ಳಬೇಕು ಎಂಬ ಆಸೆ ಉಂಟಾಗುತ್ತಿದೆ. ಈ ವಿಚಾರವೆಲ್ಲ ನಿನಗೆ ಹೇಳುವುದು ಉಚಿತವೋ ಅನುಚಿತವೋ ನನಗೆ ಗೊಂದಲ ಉಂಟಾಗುತ್ತಿದೆ. ಆ ಗೊಂದಲವೇ ಬೇಡ ಮಾತಾಮಯಿ. ತಮ್ಮ ಮನಸ್ಸಿನ ಯಾವುದೇ ವಿಚಾರ ನನ್ನೊಂದಿಗೆ ಹಂಚಿಕೊಂಡಾಗ ಸಮಾಧಾನವಾಗುತ್ತದೆ ಎಂದರೆ ಅದನ್ನು ನನಗೆ ದಯಮಾಡಿ ಹೇಳಿರಿ. ಕಿರಿಯಳಾದ ನನ್ನಿಂದ ತಮ್ಮ ದುಃಖವನ್ನು ಹೋಗಲಾಡಿಸುವ ಯಾವುದೇ ಪ್ರಯತ್ನವಾದರೂ ನಾನು ಸಂತೋಷದಿಂದ ಮಾಡುತ್ತೇನೆ. ನನಗೆ ಗೊತ್ತು ಸೀತೆ, ನೀನು ಎಲ್ಲರ ಮನಸ್ಸಿಗೂ ಸಂತೋಷವನ್ನು ನೀಡುತ್ತಾ ಎಲ್ಲರ ದುಃಖವನ್ನು ಪರಿಹರಿಸುವ ಮನಸ್ಸುಳ್ಳವಳು ಎಂದು. ಅದಕ್ಕೆ ನಿನ್ನ ಬಳಿ ಎಲ್ಲವನ್ನೂ ಹೇಳಿಕೊಂಡೆ. ಆದರೆ ನನ್ನ ಮಾತುಗಳು ನಿನಗೆ ನೋವನ್ನು ತರಬಾರದಷ್ಟೇ. ನೀನು ಯಾವಾಗಲೂ ಸಂತೋಷದಿಂದಿರಬೇಕು. ಶುಭವಾಗಲಿ. ಹೋಗಿ ಬಾ. ದೀರ್ಘ ಸುಮಂಗಲಿ ಭವ. ಊರ್ಮಿಳೆ, ಶ್ರುತಕೀರ್ತಿ ತೆಗೆದುಕೊಳ್ಳಿ. ಇದೇನಿದು? ನೀವಿಬ್ಬರು ಇಂದು ಒಂದೇ ರೀತಿಯ ವಸ್ತ್ರಾಭರಣಗಳನ್ನು ಧರಿಸಿದ್ದೀರಿ? ಒಂದೇ ರೀತಿಯ ಅಲಂಕಾರ ಮಾಡಿಕೊಳ್ಳಬೇಕೆಂದು ಮಾತನಾಡಿಕೊಂಡಿದ್ದೀರಾ? ಹಾಗೇನೂ ಇಲ್ಲ ಮಾತೆ. ಒಮ್ಮೊಮ್ಮೆ ಹೀಗೆ ಆಗುತ್ತದೆ. ನಮಗೆ ಅರಿವಿಲ್ಲದೆ ಒಂದೇ ರೀತಿಯ ವಸ್ತ್ರವನ್ನು, ಒಂದೇ ರೀತಿಯ ಅಲಂಕಾರವನ್ನು ಮಾಡಿಕೊಂಡಿರುತ್ತೇವೆ. ಹೌದು ಮಾತೆ. ಮಿಥಿಲೆಯಲ್ಲಿ ಕೆಲವು ಬಾರಿ ಸಹೋದರಿ ಸೀತೆ, ಮಾಂಡವಿಯನ್ನು ಸೇರಿ ನಾವು 4 ಸಹೋದರಿಯರು ಒಂದೇ ಬಣ್ಣದ ವಸ್ತ್ರವನ್ನು ಧರಿಸಿ ನಮಗೆ ನಾವೇ ಆಶ್ಚರ್ಯಪಡುತ್ತಿದ್ದೆವು. ಅದರಲ್ಲಿ ಆಶ್ಚರ್ಯಪಡುವಂಥದ್ದೇನಿದೆ? ಅದು ನಿಮ್ಮಲ್ಲಿರುವ ಸಮಾನ ಮನೋಧರ್ಮವನ್ನು, ಸಮಾನ ಅಭಿರುಚಿಯನ್ನು ತೋರಿಸುತ್ತದೆ. ನಿಮ್ಮ ಮನಸ್ಸುಗಳಲ್ಲಿರುವ ಸಾಮ್ಯತೆ, ಅನ್ಯೋನ್ಯತೆಯಿಂದ ಹೀಗಾಗಿರುತ್ತದೆ. ಎಲ್ಲ ಕುಲದಲ್ಲಿಯೂ ಎಲ್ಲ ಮನೆತನಗಳಲ್ಲಿಯೂ ಇಂತಹ ಅಪೂರ್ವವಾದ ಹೊಂದಾಣಿಕೆ ಸಿಗುವುದು ದುರ್ಲಭ. ಮಿಥಿಲೆಯ ಸಹೋದರಿಯರಾದ ನಿಮ್ಮಲ್ಲಿ ಮತ್ತು ಅಯೋಧ್ಯೆಯ ರಾಜಕುಮಾರರಲ್ಲಿ ಮಾತ್ರ ಇಂತಹ ಅಪೂರ್ವವಾದ ಹೊಂದಾಣಿಕೆ ಸಾಧ್ಯ. ವಿವಾಹದ ಮೂಲಕ ಈ 2 ಕುಟುಂಬಗಳು ಒಂದಾಗಿದ್ದು ಅತ್ಯಂತ ವಿಶೇಷ. ಆದರೆ ನಿಮ್ಮಂತಹ ಕಿರಿಯರಲ್ಲಿ ಇರುವ ಈ ಗುಣವಿಶೇಷ ಹಿರಿಯರಾದ ನಮ್ಮಲ್ಲಿ ಇಲ್ಲವಲ್ಲ ಎಂದು ನಾವು ನಾಚಿಕೆ ಪಡಬೇಕು. ಮಾತೆಯವರೇ, ನಿಮ್ಮಲ್ಲಿ ಏಕೆ ಇರುವುದಿಲ್ಲ?
ನೀವು ನಮಗಿಂತ ಉತ್ತಮರು, ತಿಳಿದವರು. ಹೌದು ಮಾತೆ, ನಿಮ್ಮನ್ನು ಕಂಡು ನಾವು ಕಲಿಯಬೇಕು. ಇಲ್ಲ ಇಲ್ಲ, ನಮ್ಮನ್ನು ಕಂಡು ಕಲಿಯದೇ ಇರಬೇಕಾದ ವಿಷಯವೂ ಇದೆ. ನಮಗೆ ಆಶ್ಚರ್ಯವಾಗುತ್ತಿದೆ. ಅದೇನೆಂದು ಕೇಳಿದರೆ ತಪ್ಪಾಗುವುದಿಲ್ಲ ತಾನೇ? ಇಲ್ಲ, ಖಂಡಿತ ತಪ್ಪಾಗುವುದಿಲ್ಲ. ನೀವುಗಳು ಅದನ್ನು ತಿಳಿಯುವುದೇ ಒಳ್ಳೆಯದು. ಈ ಅರಮನೆಯಲ್ಲಿ ನಾನು, ಕೌಸಲ್ಯೆ ಹಾಗೂ ಕೈಕೇಯಿ ಮೂವರು ರಾಣಿಯರು. ಕೌಸಲ್ಯೆ ನನಗೆ ಅಕ್ಕನಾದರೆ ಕೈಕೇಯಿ ನನಗೆ ತಂಗಿಯಾಗಬೇಕು. ನಾವು ಮೂವರು ಪ್ರಭುವಿನಲ್ಲಿ ಸಮಾನವಾದ ಪ್ರೇಮವನ್ನಿಟ್ಟಿದ್ದೇವೆ. ಮೂವರು ಸಮಾನವಾದ ಭೋಗ ಭಾಗ್ಯಗಳನ್ನು ಪಡೆದಿದ್ದೇವೆ. ಆದರೂ ನನಗೆ ಕೌಸಲ್ಯೆಯಲ್ಲಿರುವ ಪ್ರೀತಿ ಮತ್ತು ಕೌಸಲ್ಯಗೆ ನನ್ನಲ್ಲಿರುವ ಪ್ರೀತಿ ಕೈಕೇಯಿಗೆ ನಮ್ಮಿಬ್ಬರಲ್ಲೂ ಇಲ್ಲ. ನಾನು ಹಾಗೂ ಕೌಸಲ್ಯೆ ಕೈಕೇಯಿಯ ದೆಸೆಯಿಂದಾಗಿ ಎಷ್ಟೋ ಮಾನಸಿಕ ವೇದನೆಯನ್ನು ಅನುಭವಿಸಿದ್ದೇವೆ. ಅದೇ ರೀತಿ ಕೌಸಲ್ಯೆ ಹಾಗೂ ನಾನು ಪರಸ್ಪರ ಮಾನಸಿಕ ಸಮಾಧಾನವನ್ನು ಪಡೆದಿದ್ದೇವೆ. ಈಗ ನೀವೇ ಹೇಳಿ, ನೀವು 4 ಸಹೋದರಿಯರಲ್ಲಿರುವ ಈ ಗುಣ ಹೆಚ್ಚು ಅಥವಾ ನಾವು 3 ಸವತಿಯರಲ್ಲಿರುವ ಗುಣ ಹೆಚ್ಚು? ಹೋಗಿ ಬನ್ನಿ. ನಿಮ್ಮಲ್ಲಿರುವ ಈ ಅನ್ಯೋನ್ಯತೆ ನಿಮ್ಮಲ್ಲಿ ಸದಾ ಹೀಗೆಯೇ ಇರಲಿ. ರಾಜಕುಮಾರರಿಗೆ ವಂದನೆಗಳು. ರಘುಕುಲ ತಿಲಕರಿಗೆ ಅನಂತ ವಂದನೆಗಳು. ತಾವು ತಿಳಿಸಿದಂತೆ ಜನಾಭಿಪ್ರಾಯವನ್ನು ಸಂಗ್ರಹಿಸಲು ಸಮರ್ಥರಾದ ಚಾರರನ್ನು ಕರೆತಂದಿದ್ದೇನೆ. ಸರಿ, ನಿಮ್ಮ ಕೆಲಸವೇನೆಂದು ಈಗಾಗಲೇ ಅಮಾತ್ಯರಿಂದ ಅರಿವಾಗಿರಬಹುದು. ಆಗಿದೆ ಪ್ರಭು. ಪ್ರಜೆಗಳ ಸಮಸ್ಯೆಗಳನ್ನು ತಿಳಿದುಕೊಂಡು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿಕೊಂಡು ದೊರೆಗಳಿಗೆ ಅರಿಕೆ ಮಾಡುವುದು. ಹೌದು, ಆದರೆ ಒಂದು ವಿಷಯ ನೆನಪಿರಲಿ. ಅಭಿಪ್ರಾಯವನ್ನು ಸಂಗ್ರಹಿಸುವಾಗ ಪ್ರಜೆಗಳಿಗೆ ಯಾವುದೇ ತರಹದ ಕಷ್ಟ ಬರಬಾರದು. ನೀವು ಚಾರನೆಂಬ ವಿಷಯ ಯಾರಿಗೂ ತಿಳಿಯಬಾರದು. ಖಂಡಿತ ನಾವು ಗೋಪ್ಯವನ್ನು ಕಾಪಾಡಿಕೊಳ್ಳುತ್ತೇವೆ ಪ್ರಭು. ನಾವ್ಯಾರೊಂದು ಯಾರಿಗೂ ತಿಳಿಯದಂತೆ ವಿಷಯವನ್ನು ಸಂಗ್ರಹಿಸುತ್ತೇವೆ. ನೀವು ಪರಿಪಾಲಿಸಬೇಕಾದ ಮತ್ತೊಂದು ವಿಷಯವೇನೆಂದರೆ, ಮಹಾರಾಜರ ಬಗ್ಗೆ ಆಗಲಿ, ರಾಜ ಪರಿವಾರದ ಬಗ್ಗೆ ಆಗಲಿ, ರಾಜ್ಯದ ಅಧಿಕಾರಿಗಳ ಬಗ್ಗೆ ಆಗಲಿ, ಯಾರಾದರೂ ಒಳ್ಳೆಯದನ್ನೇ ಹೇಳಲಿ ಕೆಟ್ಟದನ್ನೇ ಹೇಳಲಿ, ನಿಮ್ಮ ವರದಿಯನ್ನು ನಮಗೆ ಒಪ್ಪಿಸಬೇಕು. ಇದು ಮಹಾದಾಜ್ಞೆ ಪ್ರಭು. ಹಾಗೆಯೇ ನಿಮಗೆ ನಮ್ಮ ಮೇಲೆ ಪೂಜ್ಯ ಭಾವನೆ ಇದೆ ಎಂಬ ಮಾತ್ರಕ್ಕೆ ಯಾರಾದರೂ ನಮ್ಮ ವಿರುದ್ಧ ಮಾತನಾಡಿದರೆ ನೀವು ಕೋಪಗೊಳ್ಳುವುದೇ ಆಗಲಿ, ಅವರನ್ನು ನಿಗ್ರಹಿಸದೇ ಆಗಲಿ ಮಾಡಕೂಡದು. ಅವರು ಹೇಳಿದ್ದನ್ನು ನಮಗೆ ತಿಳಿಸುವುದಷ್ಟೇ ನಿಮ್ಮ ಕರ್ತವ್ಯ. ಆಗಲಿ ಪ್ರಭು, ಈ ವಿಷಯವನ್ನು ಚಾಚೂ ತಪ್ಪದೆ ಪಾಲಿಸುತ್ತೇವೆ. ಸರಿ, ನೀವಿನ್ನು ನಿಮ್ಮ ಕಾರ್ಯವನ್ನು ಆರಂಭಿಸಬಹುದು. ಆಗಲಿ ಪ್ರಭು, ತಮ್ಮಿಂದ ಅನುರಕ್ತರಾದೆವು. ಪ್ರಭು, ಈ ಚಾರರ ಕುಲ, ಗುಣ, ವಿದ್ಯೆ, ವಿನಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ತಾವು ತಿಳಿಸಿದಂತೆ ಈ ಕಾರ್ಯಕ್ಕೆ ನಿಯೋಜಿಸಲಾಗಿದೆ. ಒಳ್ಳೆಯದು ಅಮಾತ್ಯರೇ. ಪ್ರಜೆಗಳ ಕ್ಷೇಮಕ್ಕಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ವ್ಯವಸ್ಥೆಯಿಂದ ಅನುಕೂಲವಾಗುತ್ತದೆ. ನೀವು ನಿಮ್ಮ ರಾಜ್ಯ ಕಾರ್ಯವನ್ನು ಮುಂದುವರಿಸಬಹುದು. ಸೀತೆ, ನೀನು ಬರುವುದನ್ನೇ ನಾನು ಕಾಯುತ್ತಿದ್ದೆ. ಅಹುದೇ, ಉದ್ಯಾನವನದಲ್ಲಿದ್ದ ನಾನು ನಿಮ್ಮ ಸಂದೇಶ ತಲುಪಿದ ತಕ್ಷಣ ಹೊರಟು ಬಂದೆ. ನನ್ನಿಂದ ನಿಮಗೇನಾದರೂ ಕಾರ್ಯವಾಗಬೇಕಾಗಿತ್ತೇ? ಇಲ್ಲ ಸೀತೆ, ಇಲ್ಲ. ಇಂದು ನನ್ನ ಮನಸ್ಸಿನಲ್ಲಿರುವ ವಿಚಾರಗಳನ್ನು ನಿನ್ನ ಮುಂದೆ ಹೇಳುವ ಆಸೆ ಆಯಿತು. ಅದೇನೋ ವಿಚಾರ ಹೇಳಿ ಮಾತಾಶ್ರೀ.
ತಾಯಿಯಾಗಿ ನಿನ್ನ ವಿವಾಹದ ಮುನ್ನ ನಿನಗೆ ಕೆಲವು ಹಿತವಚನಗಳನ್ನು ಹೇಳುವುದು ನನ್ನ ಕರ್ತವ್ಯ ಎಂದು ನನಗೆ ಅನ್ನಿಸಿದೆ. ಮಾತಾಶ್ರೀ, ಅನೇಕ ಮಹಾಸತಿಯರ ಕಥೆಗಳನ್ನು ಹೇಳಿ ಬಹಳ ದಿನಗಳಿಂದಲೇ ನೀವು ನಿಮ್ಮ ಕರ್ತವ್ಯವನ್ನು ಮಾಡುತ್ತಿರುವಿರಿ. ಸೀತೆ, ಆ ಮಹಾಸತಿಯರ ಕಥೆಗಳು ಅನೇಕ ರೀತಿಯಲ್ಲಿ ಆದರ್ಶವಾಗಿ ನಿನ್ನಲ್ಲಿ ಆತ್ಮಸ್ಥೈರ್ಯವನ್ನು ಉಂಟು ಮಾಡಬಹುದು. ಸೀತೆ, ನೀನು ನಿನ್ನ ಪತಿಯೊಂದಿಗೆ ಆದರ್ಶ ದಾಂಪತ್ಯವನ್ನು ನಡೆಸಿದಂತೆ ನಿನ್ನ ಅತ್ತೆ, ಮಾವ, ಮೋರಗಿತ್ತಿಯರು ಹಾಗೂ ಇನ್ನುಳಿದ ಬಂಧು ಬಾಂಧವರ ಜೊತೆ ಅನ್ಯೋನ್ಯ ರೀತಿಯಿಂದ ಬಾಳು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ